ತನ್ನದೇ, ಇಡೀ ಜಗತ್ತೇ ತನ್ನದೇ ಆದಮೇಲೆ ನೋಡಿದಾಗ ಆ ಜಯ ವಿಜಯರನ್ನು ನೋಡ್ತಾನೆ. ನೋಡಿಬಿಟ್ಟು ಅವನಿಗೆ ಆಶ್ಚರ್ಯ ಆಗುತ್ತೆ. ಅಲ್ಲಿ ಕೂಡ ಆ ವಟುವಿಗೆ, ಆ ಸಖಿಯರಿಗೆ ಗೊತ್ತಿರೋದಿಲ್ಲ ಯಾರು ಬಂದಿದ್ದಾರೆ ಅಂತ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಯಾರೇ ಬಂದರೂ ಕೂಡ ಆತಿಥ್ಯವನ್ನು ನೀಡುವುದು ನಮ್ಮ ಒಂದು ಸಂಸ್ಕೃತಿ. ಹಾಗಾಗಿ ಆ ವಟು ಬರಬೇಕಾದ್ರೆ ಎಷ್ಟು ನಾಟಕೀಯವಾಗಿ ಬಂದಿರ್ತಾನೆ ಅಂದರೆ ಎಲ್ಲಿಂದಲೋ ಓಡಿ ಬಂದ್ಬಿಟ್ನೇನೋ, ತುಂಬ ಸುಸ್ತಾಗಿ ಹೋಗಿದೆಯೇನೋ ಅನ್ನೋ ರೀತಿಯಲ್ಲಿ ಅವನು ಬಂದಾಗ ಆ ಜಯ ವಿಜಯರು ಏನು ಮಾಡ್ತಾರೆ, ಎಲ್ಲಿಂದ ಬಂದಿರಿ, ತಮಗೇನಾಗಬೇಕು? ಮೊದಲು ಅವನಿಗೆ ಕುಡಿಯೋದಕ್ಕೆ ಪಾನೀಯವನ್ನು ಕೊಡ್ತಾರೆ, ಹಣ್ಣು ಹಂಪಲನ್ನೆಲ್ಲ ಕೊಡ್ತಾರೆ. ಆ ಒಂದು ಆತಿಥ್ಯವನ್ನು ಸ್ವೀಕಾರ ಮಾಡಿದ ಮೇಲೆ ಕೇಳ್ತಾನೆ, ಏನು ನೀವು ಕಾಡಿನಲ್ಲಿ ಹೀಗಿದ್ದೀರಾ, ಏನು ವಿಷಯ? ಇಲ್ಲಿ ನಮ್ಮ ರಾಣಿ ತಪಸ್ಸನ್ನು ಮಾಡ್ತಾ ಇದ್ದಾಳೆ. ಇಂತಹ ಕಠೋರವಾದಂತಹ ಕಾನನದಲ್ಲಿ ಮಹಾರಾಣಿಯವ್ರದವರು ತಪಸ್ಸು ಮಾಡ್ತಾ ಇದ್ದಾರಾ? ಕಾರಣ ಏನಿದ್ದಿರ್ಬೋದು, ನಾನೇ ಹೋಗಿ ವಿಚಾರಿಸ್ತೀನಿ ಅಂತ ಬಂದು ವಟು ಗಿರಿಜೆಗೆ ಯಾವ ರೀತಿ ಕೇಳ್ತಾನೆ ನೋಡೋಣ. ಬಿಸಿಲೆನ್ನದೆ ಮಳೆಗೆನ್ನದೆ ಶಿಶಿರಮಿದೆನ್ನದೆ ತೃಷೋನ್ನತಿ ಕ್ಷುಧೆ ನಿದ್ರಾ ವಿಸರಮುಮಂ ನೆರೆಗೆಲ್ದು ಈ ವಸುಮತಿ ಬೆರಗಾಗೆ ತಪದೊಳ್ ಇದ್ದವರುಂಟೆ ವನಜಾನನೆ ಏರು ಜೌವನದೊಳ್ ವನದೊಳ್ ನಿರೋಧದಳ್ ವನಜಾನನೆ ಏರು ಜೌವನದೊಳ್ ವನದೊಳ್ ನಿರೋಧದಳ್ ಪೇಳ್ ಆವನನ್ ಉದ್ದೇಶಿಸಿ ತಪಮಿದನು ಆವನನ್ ಉದ್ದೇಶಿಸಿ ತಪಮಿದನು ಈ ವಸುಮತಿ ಆವನನ್ ಉದ್ದೇಶಿಸಿ ತಪಮಿದನು ಎನಗರಿಪಿದೊಡೇನೋ ದೋಷಮೇ ಮೃಗನಯನೇ ಎಂದು ಪ್ರೇಮ ಜನ ಪ್ರಣಯ ಕಲಹ ಲೀಲಾಲೋಲ ಚಿತ್ತನಪ್ಪ ವಿರೂಪಾಕ್ಷಂ ವಟುವೇಷದಿಂ ನುಡಿದ ಮೃದು ಕಠಿಣ ಆಕ್ಷೇಪ ಗರ್ಭಿತ ವಚೋ ವಿಲಾಸಮಂ ಶೈಲಜೆ ಕೇಳ್ದು ಚಿಂತೆಯಂ ತಾಳ್ದು. ಚಂಪು ಕಾವ್ಯ ಅಂದರೆ ಅದರ ಸೊಗಸು ಇದೆ. ವಚನ ಮತ್ತು ಕಂದ ಪದ್ಯಗಳು. ಇದಕ್ಕೂ ಮುಂಚೆ ಶಿವ ನೋಡಿರ್ತಾನೆ, ಅವಳ ದೇಹವನ್ನು ನೋಡಿರ್ತಾನೆ. ಪ್ರಕೃತಿ ಪುರುಷ, ಪ್ರಕೃತಿಯನ್ನು ಕಂಡಾಗ ಪುರುಷನಿಗೆ ಆಗಬೇಕಾದಂತಹ ಪ್ರಾಕೃತಿಕ ಬದಲಾವಣೆಗಳೆಲ್ಲ ವಟುವಿನಲ್ಲೂ ಕೂಡ ಆಗಿರುತ್ತೆ. ಸಾಲದು ಎಂಬಂತೆ ಅವನಿಗೆ ಗೊತ್ತು. ಕೇಳೋದಕ್ಕೆ ಶುರು ಮಾಡ್ತಾನೆ, ಸುಕೋಮಲವಾದಂತಹ ತರುಣಿ ನೀನು, ಮಹಾರಾಜನ ಆಸ್ಥಾನದಲ್ಲಿ ಮಹಾರಾಣಿಯಾಗಿ ಮೆರೀತಾ ಇದ್ದೋಳು ನೀನು. ಇಂತಹ ಒಂದು ದಟ್ಟವಾದ ಅರಣ್ಯದಲ್ಲಿ ಅನ್ನ ನೀರು ಬಿಟ್ಟು ನಾರು ಮಡಿಯುಟ್ಟು ಜಟೆಯನ್ನು ಧರಿಸಿ ಅದು ಯಾರನ್ನು ಕುರಿತು ನೀನು ತಪಸ್ಸು ಮಾಡ್ತಾ ಇದ್ದೀಯಾ? ತಪಸ್ಸು ಯಾರನ್ನು ಕುರಿತು ಮಾಡ್ತಾ ಇದ್ದೀಯ ನೀನು? ಜೊತೆಗೆ ನಿದ್ರೆ ಇಲ್ಲ, ಆಹಾರ ಇಲ್ಲ. ಪಾರ್ವತಿಯ ತಪಸ್ಸಿನ ವರ್ಣನೆ ನಾವು ಕೇಳಬೇಕು ಅಂತಂದರೆ 8ನೇ ಆಶ್ವಾಸ ಮತ್ತು 9ನೇ ಆಶ್ವಾಸ ಪೂರ್ತಿ ಕಥೆಯನ್ನು ಕೇಳಿದಾಗ ಗೊತ್ತಾಗುತ್ತೆ. ಅವಳು ಕೇವಲ ಉಸಿರಾಟದಲ್ಲಿ ತಪಸ್ಸನ್ನು ಮಾಡುವಂಥದ್ದು, ಎಲೆಗಳನ್ನು ತಿಂದು ತಪಸ್ಸನ್ನು ಮಾಡುವಂಥದ್ದು, ಅನೇಕ ರೀತಿಯಲ್ಲಿ ಅವಳು ಒಂದೊಂದನ್ನು ತ್ಯಾಗ ಮಾಡಿ ತಪಸ್ಸನ್ನು ಮಾಡಿರ್ತಾಳೆ. ಇವನು ಕೇಳ್ತಾನೆ, ಇದರ ಅವಶ್ಯಕತೆ ತಾನೇ ಏನಿತ್ತು? ನಿನಗೆ ಯಾವುದ್ರಲ್ಲಿ ಕಡಿಮೆ ಇದೆ? ನೋಡೋದಕ್ಕಂತೂ ಸಖಿಯರೇ ಅಷ್ಟು ಸುಂದರವಾಗಿರಬೇಕಾದ್ರೆ ಇನ್ನು ರಾಣಿ ಎಷ್ಟು ಸುಂದರವಾಗಿರ್ತಾಳೆ.
ಅಷ್ಟು ಸುಂದರವಾದ ದೇಹವನ್ನು ನೀನು ಈ ಥರ ಕೃಷಿಸುವಂತಹ ಅವಶ್ಯಕತೆನಾದರೂ ಏನಾಗಿದೆ? ಚಳಿಯನ್ನದೇ, ಬಿಸಿಲನ್ನದೇ, ಹಸಿವು ನೀರಡಿಕೆಗಳನ್ನದೇ, ನಿದ್ರಾಹಾರಗಳಿಲ್ಲದೆ ಲೋಕವೇ ಬೆರಗಾಗುವಂತೆ ಇವಳ ತಪಸ್ಸಿನ ಪ್ರಭಾವ ಎಲ್ಲ ಕಡೆ ಏನೇನಾಗಬೇಕೋ ಎಲ್ಲ ಆಗೋಗಿತ್ತು. ಅಲ್ಲಿ ತ್ರಿಮೂರ್ತಿಗಳಿಗೂ ಕೂಡ ಬ್ರಹ್ಮ ವಿಷ್ಣುವಿಗೂ ಕೂಡ ಆಶ್ಚರ್ಯವಾಗೋ ರೀತಿಯಲ್ಲಿ ತಪಸ್ಸನ್ನು ಮಾಡ್ತಾಳೆ. ನೀನು ಆ ರೀತಿ ತಪಸ್ಸನ್ನು ಮಾಡ್ಬೋದಾ? ಎಲೆ ಮೃಗಾಕ್ಷಿ ಅಂತಂದರೆ ಮುರುಗದ ಕಣ್ಣನ್ನು ಉಳ್ಳವಳು ಅಂತಂದ್ಬಿಟ್ಟು. ಇದು ತಪಸ್ಸು ಮಾಡೋ ವಯಸ್ಸ ಹೋಗಲಿ, ನಮ್ಮಲ್ಲಿ ವಾನಪ್ರಸ್ಥ ಅಂತ ಕಳಿಸ್ತೀವಿ. ಎಲ್ಲ ವೈಭೋಗಗಳು ಮುಗಿದ ಮೇಲೆ ಅದು ಅವ್ರಿಗಿಷ್ಟ ಇದ್ದರೆ ಹೋಗುವಂಥದ್ದು. ಅಂಥದ್ರಲ್ಲಿ ಇವಳು ಏನನ್ನೂ ಅನುಭವಿಸಿಲ್ಲ. ತರುಣಿ, ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡಿರುವಂತಹ ತರುಣಿ ಅವಳು ಬಂದ್ಬಿಟ್ಟು ಈ ರೀತಿ ಕಠಿಣ ತಪಸ್ಸನ್ನು ಮಾಡೋದು ಅಂದ್ರೇನು? ಆ ಏರುತ್ತಿರುವ ಈ ಯೌವನದಲ್ಲಿ, ಈ ಕಾಡಿನಲ್ಲಿ ಅದು ಯಾರನ್ನು ಉದ್ದೇಶಿಸಿ ನೀನು ತಪಸ್ಸು ಮಾಡ್ತಿದ್ಯಾ? ನನಗೆ ಹೇಳಿದ್ರೆ ಏನು ತೊಂದರೆ ಇಲ್ವಲ್ಲ, ತಪ್ಪೂ ಇಲ್ಲ. ನಾನು ಹೇಳಿ ಕೇಳಿ ಒಟ್ಟು ನನಗೆ ಹೇಳ್ಬೋದಲ್ಲ. ನಾನು ಚಿಕ್ಕ ಬಾಲಕ ತಾನೆ. ಯಾವಾಗಲೂ ನಮ್ಮ ಭಾವನೆಗಳನ್ನು ಹೇಳ್ಕೊಳ್ಬೇಕಾದ್ರೆ ಸಮಾನ ಮನಸ್ಕರು ಮತ್ತು ಸಮಾನ ವಯಸ್ಕರೊಂದಿಗೆ ನಾವು ಹಂಚ್ಕೊಳ್ತೀವಿ. ಇಲ್ಲಿ ಬಂದು ಕೇಳ್ತಾ ಇರೋನು ಯಾರೋ ದೊಡ್ಡವ್ರು ಬಂದು ಕೇಳಿದಿದ್ರೆ ಸಂಕೋಚ ಆಗಬೇಕಾಗಿತ್ತು. ಆದರೆ ಕೇಳ್ತಾ ಇರೋದು ಯಾರು? ವಟುವೇಷಧಾರಿಯಾದಂತಹ ಪರಶಿವ. ಪಾರ್ವತಿಗೂ ಸೂಕ್ಷ್ಮತೆಗಳು ಕೆಲವೆಲ್ಲ ಗೊತ್ತೇ ಇರುತ್ತೆ. ಆ ವಟುವೇಷಧಾರಿ ಕೇಳ್ತಾನೆ. ಆಮೇಲೆ ಪ್ರಣಯ ಕಲೋಹಲಾದ ಕಪಟ ವಟು ನುಡಿದ ಆಕ್ಷೇಪ ಗರ್ಭಿತ ಮಾತುಗಳನ್ನು ಕೇಳದಂಥ ಗಿರಿಜೆ ಚಿಂತೆ ಮಾಡ್ತಾಳೆ. ಪವಿತ್ರಾತ್ಮನಾದ ದ್ವಿಜವಟು ಕೇಳ್ಕೊತಾ ಇದ್ದೇನೆ. ಸಾಮಾನ್ಯವಾಗಿ ವಟುಗಳು ಕೇಳಿದಾಗ ವಟುಗಳ ಒಂದು ಬೇಡಿಕೆಯನ್ನು ನಿರ್ಲಕ್ಷಿಸೋದಕ್ಕೆ ಆಗೋದಿಲ್ಲ. ಅವನು ಕೇಳ್ತಾ ಇದ್ದಾನಲ್ವಾ, ಅವನು ಕೇಳಿದಾಗ ಆ ಶಿವ ಪ್ರಶ್ನೆ ಮಾಡಿದಾಗ ಗಿರಿಜೆ ಏನಂತ ಉತ್ತರಿಸ್ತಾಳೆ? ಬಗೆವರ್ಚೆ ಹೇಳಬೇಕು ಅಂದರೆ, ಬಗೆವೆಚ್ಚಿ ಕೇಳುತ್ತಿದ್ದಪೆ ಮಿಗೆ ಪೇಳ್ದಪೆನು ಎಲೆಲೆ ಧೂರ್ತ ವಿಪ್ರನೆಕ್ಕೆ ಶಂಭುಗೆ ಕಾರುಣ್ಯಾಬ್ಧಿಗೆ ಶೋಲಿಗೆ ಶಂಭುಗೆ ಕಾರುಣ್ಯಾಬ್ಧಿಗೆ ಶೂಲಿಗೆ ಕರುಣಂ ಪುಟ್ಟುವಂತೆ ತಪದಿಂದಿರ್ಪೆನು ಎನುತು ಗದ್ಗದಿಸುತ್ತೆ ಪುಳಕಣಿಕಾಯ ಮನಾನುತಶ್ರುವಂ ಕಳೆಯುತ್ತು ಘನಹರ್ಷ ಚಿತ್ತೆಯಾಗುತ್ತೆ ನಗೇಶ್ವರ ಪುತ್ರಿ ಶಂಭುವ ಶಂಕರನ ಶೋಲಿಯ ಪೆಸರ್ಗೊಂಡಳ್ ಶಂಕರನ ಪೆಸರ್ಗೊಂಡಳ್ ಎಂದು ವಿರೂಪಾಕ್ಷಂಗೆ ತಪಮಿದ್ದಪೆನೆಂಬ ನುಡಿಯಂ ಕೇಳ್ದು ದುಷ್ಟಧರಾಮರನು ಅಟ್ಟಹಾಸದಿಂದ ಇಂತೆಂದ. ಪಾರ್ವತಿ ಹೇಳ್ತಾಳೆ, ಎಲೆ ಧೂರ್ತ ವಿಪ್ರ ಅಂದರೆ ಬ್ರಹ್ಮಣ ಅಂತ. ನನ್ನ ವಿಷಯವಾಗಿ ನೀನು ಇಷ್ಟೊಂದು ಆಸಕ್ತಿ ತಗೊಂಡಿದ್ಯಲ್ಲಪ್ಪ, ನೀನು ಕೇಳಿದ್ದಕ್ಕೆ ಹೇಳ್ತೀನಿ ಕೇಳು. ನಾನು ಯಾರನ್ನ ಕುರಿತು ತಪಸ್ಸನ್ನು ಮಾಡಿದ್ದೀನಿ ಅಂದರೆ, ಕಾರುಣ್ಯಾಬ್ಧಿ, ಅಬ್ಧಿ ಅಂದರೆ ಸಮುದ್ರ ಸಾಗರ, ಕರುಣೆಯ ಸಾಗರನು, ಶೂಲಪಾಣಿ ಕೈಯಲ್ಲಿ ಶೂಲವನ್ನು ಹಿಡಿದಂಥವನು, ತ್ರಿಶೂಲ. ನಾನು ತ್ರಿಶೂಲ ಅಂದರೆ ನಮ್ಮ ತಮ ಮತ್ತು ರಜೋಗುಣ, ತಾಮಸ ಗುಣ, ರಾಜಸ ಗುಣ, ರಜೋಗುಣ, ಈ ಮೂರರ ಒಂದು ನಿಯಂತ್ರಣದ ಸಂಕೇತನೇ ತ್ರಿಶೂಲ ಅಂತ ಹೇಳ್ತಾರೆ. ಅದನ್ನು ಹಿಡಿದವನು ಆದ ಶಂಭುವಿಗೆ ನಾನು ದಯೆ ಹುಟ್ಟಿಸೋದಕ್ಕಾಗಿ, ಆ ಶಂಭುವಿಗೆ ದಯೆ ಹುಟ್ಟಿಸೋದಕ್ಕಾಗಿ ನಾನು ತಪಸ್ಸನ್ನು ಮಾಡ್ತಿದ್ದೀನಿ. ಅವಳು ಹೇಳುವಾಗ ಅವಳಿಗೆ ಈಗಾಗಲೇ ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡಿದ್ದಾಗಿದೆ.
ಧ್ವನಿನೂ ಅವಳಿಗೆ ಬರ್ತಾ ಇಲ್ಲ. ಯಾರಾದರೂ ಅವಳನ್ನು ಈ ಪ್ರೀತಿಯಿಂದ ಕೇಳಿದ ತಕ್ಷಣ ಹೊಟ್ಟೆ ಒಳಗೆ ಇದ್ದಂತಹ ದುಃಖ ಗದ್ಗತಿತ ಅಂದರೆ ದುಃಖವಾಗಿ ಈ ಮಾತುಗಳೆಲ್ಲ ಬರೋದಕ್ಕೆ ಶುರುವಾಗೋಗ್ಬಿಟ್ಟಿದೆ. ಆ ಅಗಜೆಯ ಮಾತು ಗದ್ಗತಿತ, ಇನ್ನೂ ಒಂಥರ ದುಃಖ ಆಗೋಯ್ತು. ಇಷ್ಟೆಲ್ಲ ಕಷ್ಟಪಟ್ಟು ತಪಸ್ಸು ಮಾಡಿದ್ರೂ ಕೂಡ ಇನ್ನು ಪರಶಿವನ ದರ್ಶನ ಆಗಿಲ್ಲ. ಮೈಯೆಲ್ಲ ಬೆವತು ರೋಮಾಂಚನವಾಗೋಯ್ತು. ಆ ಮೂಡಿ ಬಂದ ಆನಂದ ಅಶ್ರುಗಳನ್ನು ಒರೆಸ್ಕೊಳ್ಳುತ್ತಾ ಆ ಪಾರ್ವತಿ ತನ್ನ ಆರಾಧ್ಯ ಮೂರ್ತಿಯಾದಂತಹ ಶಂಕರ ಎಂದು ಹೆಸರನ್ನು ಹೊರಗೆಡಿ, ಅವನ ಹೆಸರು ಹೇಳಬೇಕಾದ್ರೇ ಅವಳಲ್ಲಿದ್ದಂತಹ ಆಯಾಸವೆಲ್ಲನೂ ಹೊರಟು ಹೋಗಿತ್ತು. ಜೊತೆಗೆ ಆ ವಿರೂಪಾಕ್ಷನನ್ನು ಕುರಿತು ತಪಸ್ಸು ಮಾಡೋಳು ಅನ್ನೋದನ್ನು ಕೇಳಿ ಸುಮ್ಮನೆ ಆಗ್ತಾನೆ. ಅವನು ಒಟ್ಟು ಶುರು ಮಾಡ್ತಾನೆ, ಜೋರಾಗಿ ನಕ್ಬಿಡ್ತಾನೆ. ಅಯ್ಯೋ, ನೀನು ಯಾರನ್ನ ಕುರಿತು ತಪಸ್ಸು ಮಾಡ್ತಿದೀಯಾ? ಓಹೋ, ಆಯ್ತು ಬಿಡು. ಅವನು ಏನೇನು ಅಂತ ಹೇಳಬೇಕು ಅಂದರೆ ಅನೇಕ ಪದ್ಯಗಳಿದೆ, ಅವನ ಬಾಯಿನಲ್ಲೇ ಕೇಳೋಣ. ಸರಿ, ಆ ಕಾಮಹರನಲ್ಲಿ ಮುಕ್ಕಣ್ಣನಲ್ಲಿ ವೇದಶಾಸ್ತ್ರ ಕ್ರಮಕ್ಕೆ ಮೀರಿದವನಲ್ಲಿ ತತ್ರಾಪಿ ಅಂದರೂ ಯಾವಾಗಲೂ ಸ್ಮಶಾನದಲ್ಲೇ ಇರ್ತಾನೆ. ಅವನಿಗೆ ಮನುಷ್ಯನ ಬಗ್ಗೆ ಕರುಣೆ ಹುಟ್ಟೋದಕ್ಕೆ ಸಾಧ್ಯನಾ? ಅದು ಹೇಗಮ್ಮ ನೀನು ಅವನಿಗೆ ಮನಸ್ಸನ್ನು ಇಟ್ಟಿದ್ಯಾ? ಭಯಂಕರನಾದ ಶೂಲಿಯಲ್ಲಿ ನಿನ್ನ ಮನಸ್ಸನ್ನು ಇಟ್ಟ ಮೇಲೆ ಇನ್ನು ತಪಸ್ಸು ಯಾರನ್ನು ಕುರಿತು ಮಾಡ್ತಾ ಇದೆಯಾ? ಅಂತಹ ಪರಮೇಶ್ವರನನ್ನು ಇನ್ನು ತಪಸ್ಸೇನಕ್ಕೆ, ನೀನೇನಕ್ಕೆ ಮಾಡೋ ಅಗತ್ಯನೇ ಇಲ್ಲ. ಖಡ್ಗವೇತಕ್ಕೆ, ಲತೆ ಏತಕ್ಕೆ, ಒಂದಕ್ಕೊಂದು ವಿರುದ್ಧ. ಅವನಲ್ಲಿ ನೀನಲ್ಲಿ. ಅಷ್ಟೇ ಸಾಲದು, ಕರಿ ಏಕೆ ಕದಲಿ ಏಕೆ? ಕರಿ ಅಂದರೆ ಆನೆ, ಕದಲಿ ಅಂದರೆ ಬಾಳೆ. ಆ ಆನೆ ಬಾಳೆವನಕ್ಕೆ ನುಗ್ಗಿದ್ರೆ ಏನಾಗುತ್ತೆ? ಆನೆಯ ಪರಾಕ್ರಮ ಹೆಚ್ಚು. ಇಲ್ಲಿ ಪರಾಕ್ರಮದೆಲ್ಲನೂ ಪರಶಿವನಿಗೆ ಹೋಲಿಸಿ ಹೇಳ್ತಾ ಹೋಗ್ತಾ ಇದ್ದಾರೆ. ಆಮೇಲೆ ಅಗ್ನಿ ಏಕೆ ಹೂಮಾಲೆ ಏಕೆ? ಅಗ್ನಿಯ ಮುಂದೆ ಹೂಮಾಲೆ ಹೋದರೆ ಏನಾಗುತ್ತೆ? ಸುಟ್ಟು ಹೋಗ್ಬಿಡುತ್ತೆ. ರವಿ ಏಕೆ ನೈದಿಲೆ ಏಕೆ? ಸೂರ್ಯನನ್ನು ಕಂಡಾಗ ಅರಳೋದು ತಾವರೆ, ಚಂದ್ರನನ್ನು ಕಂಡಾಗ ಅರಳೋದು, ಚಂದ್ರನ ಕಿರಣಗಳಿಗೆ ಅರಳೋದು ನೈದಿಲೆ. ಎಷ್ಟು ಒಂದಕ್ಕೆ ಒಂದು ವ್ಯತಿರಿಕ್ತವಾದಂತಹ ಹೋಲಿಕೆ. ಆ ಒಂದು ವ್ಯತಿರಿಕ್ತವಾದ ವ್ಯಕ್ತಿಗಳು ನೀವು, ಅವನನ್ನು ಕುರಿತು ನೀನು ತಪಸ್ಸು ಮಾಡ್ತಾ ಇದೆಯಲ್ಲ. ಅಷ್ಟೇ ಯಾಕೆ, ಸಿಡಿಲಿ ಏಕೆ ಕಲಹಂಸ ಏಕೆ? ಕಲಹಂಸ ಒಂದು ಸೂಕ್ಷ್ಮವಾದಂತಹ ಒಂದು ಪಕ್ಷಿ. ಆ ಸಿಡಿಲಿಗೆ ಅದು ತಡ್ಕೊಳ್ಳುತ್ತಾ? ಅಂತ ಸಿಡಿಲಿಗೆ ತಡ್ಕೊಳ್ಳೋದಾಗದೇ ಇರೋಂಥ ಕಲಹಂಸ ಪಾರ್ವತಿ, ಸಿಡಿಲು ಶಿವ ಅಂತ ಈ ರೀತಿ ಅನೇಕ ಉದಾಹರಣೆಗಳನ್ನ ಕೊಟ್ಟು ಆ ಪಾರ್ವತಿಗೆ ಪಾಪ ಮೊದಲೇ ಕೇಳಿದ್ದಕ್ಕೆ ಉತ್ತರ ಏನೋ ಕೊಟ್ಲು ಅಂದರೆ ಈ ಕಡೆ ಇವನು ಶಿವನನ್ನೇ ನಿಂದಿಸೋದಕ್ಕೆ ಶುರು ಮಾಡ್ತಾನೆ. ಆಗ ಅವಳು ಏನು ಹೇಳ್ತಾಳೆ? ನೀನಿಯಳ್ ವಿಷಮಾತಂ. ಇನ್ನು ಆ ಶಿವನನ್ನೇ ಕುರಿತು ಹೇಳ್ತಾ ಹೋಗ್ತಾ ಇದ್ದಾನೆ. ನೀನಿಯಳ್ ವಿಷಮಾತಂ. ನೀನಿಯಳ್ ವಿಷಮಾತಂ ನೀ ಅತಿ ಮೃದು ಕಠಿಣ ಗುಣಗಣಾಶ್ರಯನಾಥಂ ನೀನ ಬಲೆಯೋ ಉಗ್ರನಾಥಂ ನೀನುರುತರ ಭೀರೋ ಸರ್ಪಭೂಷಣನಾಥಂ ಪುಲಿದೊವಲ ಉಡಿಗೆಯ ಹಾವಿನ ನೆಲೆದೊಡಿಗೆಯ ನೊಸಲ ಕಣ್ಣ ಖಟ್ವಾಂಗದ ಪಂದಲೆಗಳ ಮಾಲೆಯ ಶೂಲದ ಕಲಿಗೆ ಅಂಜದೆ ಮನವನೆಂತು ಮಾಡಿದೆ ಮುಗ್ಧೆ ಎಂದು ವಿಪ್ರಂ ನುಡಿದ ಶಿವನಿಂದೆಗೆ ಭವಾನಿ ಮುನಿದು ಕನಲ್ದು ಕಿನಿಸಿ ಕಿಡಿಕಿಡಿ ಹೋಗಿ. ಮೊದಲಿನ ಹೋಲಿಕೆ ಏನೋ ಆಯಿತು, ಮುಂದುವರೆದು ಹೇಳ್ತಾನೆ. ವಿಚಾರ ಮಾಡಿದ್ರೆ
ನೀನು ಮಧುರೆ, ತುಂಬ ಸವಿಯಾದ ಮಾತುಗಳನ್ನು ಆಡುವಂಥವಳು, ಜೇನಿನಂಥವಳು. ಆತನೋ ಗಂಟ್ಲಲ್ಲೇ ವಿಷ ಇಟ್ಕೊಂಡಿದ್ದಾನೆ. ಆತ ಒಂದು ರೀತಿಯ ವಿಷ, ಬರೀ ಗಂಟ್ಲಲ್ಲ, ಧರಿಸಿರೋದೆಲ್ಲನೂ ಸರ್ಪಭೂಷಣ. ಅವನು ಎಲ್ಲ ಕಡೆನೂ ಹಾವಿನ ಆಭರಣಗಳನ್ನೇ ಹಾಕ್ಕೊಂಡಿರುವಂಥದ್ದು. ನೀನು ನೋಡಿದ್ರೆ ಕೋಮಲೆ ನೀನು. ಆತ ಎಂಥವನು, ಅವನ ಒಂದು ದೇಹದ ವರ್ಣನೆಗಳನ್ನು ನೋಡಬೇಕಾದ್ರೆ ಕಠಿಣ ಗುಣಗಳಿಗೆ ಆಶ್ರಯ. ಅವನಿಗೆ ಕರುಣೆ ಅನ್ನೋದೇ ಇಲ್ಲ. ಮನ್ಮಥನನ್ನು ಹೇಗೆ 3ನೇ ಕಣ್ಣು ಬಿಟ್ಟು ಸುಟ್ಟಾಕದ, ಗಣಪತಿಗೆ ಕೋಪಗೊಂಡಾಗ ಗಣಪತಿಯ ಶಿರಶ್ಛೇದನವನ್ನು ಮಾಡ್ದ. ಅಂತಹ ಕಠಿಣ ಗುಣಗಳಿಗೆ ಆಶ್ರಯವಾದಂಥವನವನು 3ನೇ ಕಣ್ಣಿನಲ್ಲಿ ಯಾವಾಗಲೂ ಕೂಡ ಅಗ್ನಿಯನ್ನು ಹೊಂದಿರ್ತಾನೆ. ಅವನ ಸ್ವರೂಪವನ್ನು ಒಂದು ಸರ್ತಿ ನೋಡಿದ್ಯಾ ನೀನೇನಾದರೂ? ಅದು ನೋಡು, ಏನು ಬಟ್ಟೆ ಅವನು ಹಾಕಿರೋದು, ಹುಲಿ ತೊಗಲಿನ ಉಡಿಗೆ, ಎಷ್ಟು ವಿಕೃತವಾಗಿರುತ್ತೆ. ಹಾವುಗಳೇ ಆಭರಣಗಳು, ಹಣೆಗಣ್ಣು ಅಗ್ನಿ ಇರುವಂಥದ್ದು, ಹೊರಸಿನ ಕಾಲು. ಆ ಶಿವನ ಪಾದದ ವರ್ಣನೆ ಹರಿಶ್ಚಂದ್ರ ಕಾವ್ಯದಲ್ಲೂ ಬರುತ್ತೆ. ಇಲ್ಲೂ ಹೊರಸಿನ ಕಾಲು ಅಂದರೆ ಯಾವಾಗಲೂ ಸ್ಮಶಾನವಾಸಿ. ಅಲ್ಲಿ ಏನೇನು ಬಿದ್ದಿರುತ್ತೋ ಎಲ್ಲದರ ಮೇಲೂ ನಡ್ಕೊಂಡು ಬಂದಿರ್ತಾನೆ. ನಾವು ಒಂದು ಸರ್ತಿ ಮಣ್ಣಿನ ಮೇಲೆ ನಡೆದು ಹೋದರೆ ನಮ್ಮ ಕಾಲುಗಳು ಹೇಗಾಗಿರುತ್ತೆ, ಮನೆಗೆ ಹೋಗಿದ ತಕ್ಷಣ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಾವು ಗಮನ ಕೊಡ್ತಾ ಇರ್ತೀವಿ. ಅದರಲ್ಲಿ ಪರಶಿವ ಯಾವಾಗಲೂ ಸ್ಮಶಾನವಾಸಿ. ಅವ್ನು ನಡೆಯೋದೆಲ್ಲ ಹೆಣಗಳ ಮಧ್ಯೆನೇ, ಆಯಿತಾ. ಜೊತೆಗೆ ಹಸಿ ತಲೆಗಳ ರುಂಡಮಾಲೆಯನ್ನು ಧರಿಸಿರುವಂಥದ್ದು. ಬ್ರಹ್ಮನ 5ನೇ ತಲೆಯನ್ನು ಕಡಿದು ಹಸಿ ತಲೆಯನ್ನೇ ಅವನು ಕಾಪಾಲ ಮಾಡ್ಕೊಂಬಿಟ್ಟಿರ್ತಾನೆ ಅಂಥವನು. ಶೂಲಧಾರಿ, ಯಾವಾಗಲೂ ಕೈನಲ್ಲಿ ತ್ರಿಶೂಲನ ಇಟ್ಕೊಂಡೇ ಇರ್ತಾನೆ. ಅಯ್ಯೋ ಮುಗ್ದೆ, ಇದಿಷ್ಟಕ್ಕೂ ಕೂಡ ನೀನು ಇಷ್ಟೆಲ್ಲ ವಿಕಾರ ವಿಕೃತ ಸ್ವರೂಪ, ಭಯಂಕರವಾಗಿರೋ ಶಿವ ಭಯಂಕರ. ಅವನಿಗೆ ನೀನು ಹೆಂಗಮ್ಮ ಮನಸ್ಸು ಮಾಡಿದ್ದೀಯ ನೀನು ಅಂತ ಶಿವನಿಂದ ರೂಪವಾದ ವಿಪ್ರನ ಮಾತಿಗೆ ಗಿರಿಜೆಗೆ ಈಗ ಕೋಪ ಬಂದಿದೆ. ಕೋಪ ಬಂದು ಏನು ಹೇಳ್ತಾಳೆ ಕೇಳೋಣ. ತಪವಂತರಿಕೆ ಮಾಡುವ ಜಪವಿರ್ಕೆ ಮೃಗಾಂಕಮೌಳಿಯಂ ಭರದಿಂ ಧ್ಯಾನಿಪುದಿರ್ಕೆ ಶಂಭುವಂ ನಿಂದಿಪುದಂ ಕೇಳ್ವೊಂದು ಪಾಪವಿಂದೆನಗಾಯ್ತೆ ಆದ ನಿರೋಧದ ನಿಂದೆಯನಾದರಿಸದೆ ಭಸಿತದಿಂದ ವಿಪ್ರನನು ಇಡೆ ಪೋದುದು ವಟುವೇಷಂ ಶಿವನಾದೊಡದೆ ಪುಸಿದಿಟಕ್ಕೆ ನಿಲ್ಲುವುದೆ ಜಗದೊಳ್ ಪೋದುದು ವಟುವೇಷಂ ನಾನು ಯಾವಾಗ ಒಟ್ಟು ಯಾರನ್ನ ಕುರಿತು ಇವಳು ತಪಸ್ಸು ಮಾಡ್ತಿದ್ದಾಳೋ ಅವನನ್ನೇ ನಿಂದಿಸೋದಕ್ಕೆ ಶುರು ಮಾಡಬೇಕಾದ್ರೆ ಹೇಳಿ ಕೇಳಿ ಪುಟ್ಟ ಬಾಲಕ ಆ ಪರಮೇಶ್ವರನ ಬಗ್ಗೆ ಇಷ್ಟೊಂದು ಕಠಿಣವಾಗಿ ಇಷ್ಟೊಂದು ಒಂದು ರೀತಿಯಾದಂತಹ ಗೌರವವನ್ನೆಲ್ಲ ಬಿಟ್ಟು ಮಾತಾಡೋದು ಅಂದರೆ ಏನು? ತಾನು ಮಾಡ್ತಾ ಇರುವಂಥದ್ದು ಘೋರವಾದ ತಪಸ್ಸು. ನಾನು ಮಾಡೋ ತಪಸ್ಸು ಮತ್ತು ಜಪಗಳ ಒಂದು ಮಾತು ಆಗಿರಲಿನಪ್ಪ, ಇವಾಗ ಚಂದ್ರಶೇಖರನನ್ನು ಧ್ಯಾನಿಸೋದು ಆಗಿರಲಿ, ಅದೆಲ್ಲ ಮಾಡೋದಕ್ಕಿಂತ ಹೆಚ್ಚಾಗಿ ನನಗೆ ಬಂದಂತಹ ನಿಂದನೆ ಯಾವುದು? ನಾನು ತಪಸ್ಸು ಮಾಡ್ತಾ ಇದ್ದರೆ ಆ ತಪಸ್ಸು ಮಾಡುವಂತಹ ವ್ಯಕ್ತಿಯ ನಿಂದನೆಯನ್ನು ಕೇಳುವಂತಹ ಪಾಪ ನನಗಾಯ್ತಲ್ವಾ? ಆ ಕೇಳುವ ಪಾಪ ಕೂಡ ನನಗೆ ಬರೋ ಥರ ಆಯ್ತಲ್ಲ. ಘೋರ ತಪಸ್ಸಿನಲ್ಲಿ ಕೋಪ ಅನ್ನೋದು ಬಹಳ ಕೆಟ್ಟದ್ದು. ಎಲ್ಲ ನಮ್ಮಲ್ಲಿ ಅರಿಷಡ್ವರ್ಗಗಳನ್ನೆಲ್ಲ ತ್ಯಜಿಸಿ ಎಲ್ಲವನ್ನು ತ್ಯಜಿಸಿ ಮಾಡಿದ್ರೆ ಮಾತ್ರನೇ ಅದು ತಪಸ್ಸು. ಎಲ್ಲದಕ್ಕೂ ಯತಿ ಹಾಡಿದರೇ ಅವರು ಯತಿಗಳು ಅಂತ ಅನ್ನಿಸ್ಕೊಳ್ಳೋದು. ಸನ್ಯಾಸಿಗಳು ಅಂದರೂ ಕೂಡ ಸನ್ಯಾಸಿಗಳು ಎಲ್ಲ ಒಂದು ರೀತಿಯ ಯಾವ್ಯಾವುದ ಒಂದು ವೈಭೋಗಗಳೇನಿರುತ್ತೆ ಅದನ್ನೆಲ್ಲ ಬಿಟ್ಟರೆ ಮಾತ್ರ ಸಂನ್ಯಾಸಿ ಆಗೋದು.
ಇಲ್ಲಿ ಪಾರ್ವತಿ ಅಷ್ಟು ನಿಷ್ಠೆಯಿಂದ ತಪಸ್ಸು ಮಾಡಿದಾಳೆ. ಒಂದು ಪಾಪ ಶಿವನಿಂದನೆಯನ್ನು ಕೇಳೋ ಥರ ಆಯಿತು, ಜೊತೆಗೆ ಈ ಪಾಪ ಕೂಡ ನನ್ನ ಮೇಲೆ ಬರೋ ಥರ ಆಯಿತು. ಈಗ ಅವಳಿಗೇನು ಕೋಪ ಬರ್ತಾ ಇದೆ, ಕೋಪ ಅಷ್ಟು ಬಂದಿದೆ, ಏನು ಮಾಡೋದಕ್ಕೂ ನನಗೆ ಅದು ತಪಸ್ಸಿನ ಕೇಳು, ಕೋಪ ಮಾಡ್ಕೊಳ್ಳೋ ಹಾಗೂ ಇಲ್ಲ. ಇನ್ನು ಪತಿನಿಂದೆ ಪಾರ್ವತಿಗೆ ಪರಶಿವ ಪತಿ ಅನ್ನೋದು ಗೊತ್ತಿದೆ, ಆ ಪತಿನಿಂದೆಯನ್ನು ಸಹ ಸೈರಿಸಬಾರ್ದು ಅಂತ ಹೇಳಿ ಪಾರ್ವತಿಗೆ ತನ್ನ ಎಲ್ಲ ಒಂದು ಏನು ನಿಯಂತ್ರಣದಲ್ಲಿದ್ದಂತಹ ರೋಷಾವೇಶಗಳು ಏನು ಇದುವರೆಗೂ ಶಾಂತಿಯಿಂದಿದ್ಲೋ ಅವಳಿಗೆ ಕೋಪ ಬಂದಿದೆ. ಕೋಪ ಬಂದು ಅವಳು ಪಾರ್ವತಿ ಏನು ಮಾಡ್ತಾಳೆ, ಪಕ್ಕದಲ್ಲಿದ್ದಂತಹ ಭಸ್ಮದ ಗಟ್ಟಿಯನ್ನು ವಟುವಿನ ಮೇಲೆ ಎಸೆದುಬಿಟ್ಲು. ಮುಗಿಲ ತೆರೆ ಸರಿದ ಶಶಿಯಂತ ಒಗೆದ ತಮಂತೆಗೆದ ತರುಣ ಕರಣಿಯ ತೆರದಿ ಪೊಗೆ ತಳ್ಳಿದ ಅಗ್ನಿಯಂತಿರೆ ಮಿಗೆ ವೇಷಂ ತೊಲಗಿ ಶಂಭು ತೊಳಗುತ್ತಿದ್ದಂ ಜಡೆ ಮುಡಿ ಪಂಚಮುಖಂ ನೆಗೆದು ಉಡುಪತಿ ದಶಭುಜಂ ತ್ರಿನೇತ್ರಂ ಗಾತ್ರಂ ಬಿಡಿದ ನವಭೂತಿ ಪುಳಿದವಲ ಉಡಿಗೆಗಳಿಂ ಶಂಕರಂ ಕರಂ ಮೆರೆದಿದ್ದಂ ಆ ಸಮಯದೊಳ್ ಆ ವಿಭೂತಿಯ ಸುತ್ತಲೂ ನೋಡ್ತಾಳೆ. ತಪಸ್ಸು ಮಾಡೋರ ಹತ್ರ ಇನ್ನೇನಿರುತ್ತೆ, ಇದ್ರೆ ಹೂವು ಇರುತ್ತೆ, ಹೌದಾ ಅಲ್ವಾ? ನಾವೇನು ಪೂಜೆಗೆ ಅರ್ಚನೆಗೆ ಏನು ಇಟ್ಕೊಂಡಿರ್ತೀವೋ ಅದು ಮಾತ್ರ ಇರುತ್ತೆ. ಸುತ್ತಲೂ ನೋಡ್ತಾಳೆ. ವಟುವಾದವನು ಇಷ್ಟೆಲ್ಲ ಶಿವನನ್ನು ನಿಂದನೆ ಮಾಡಿದ ತಕ್ಷಣ ನೋಡಿದ್ಲು, ಪಕ್ಕದಲ್ಲೇ ಇದ್ದಂತಹ ವಿಭೂತಿ ಗಟ್ಟೆಯನ್ನು ತೆಗೆದಿದ್ದೇ ಆ ವಟುವಿನ ಮೇಲೆ ಎಸೆದ್ಲು. ವಿಭೂತಿ ಬಹಳ ಶ್ರೇಷ್ಠವಾದದ್ದು. ವಿಭೂತಿಯ ಬಗ್ಗೆ ಹೇಳಬೇಕು ಅಂತಂದರೆ ಅದು ಒಂದು ರೀತಿಯಲ್ಲಿ ಪವಿತ್ರವಾದ ಗುರುತು. ಸತ್ಯವನ್ನು ಎತ್ತಿ ಹಿಡಿಯುವಂಥದ್ದು ವಿಭೂತಿ ಅಂತ ಹೇಳ್ತಾರೆ. ಅದು ಶುದ್ಧತೆಯ ಪ್ರತೀಕ, ನಿಷ್ಕಲ್ಮಶತೆಯ ಪ್ರತೀಕ. ಭಕ್ತರಲ್ಲಿ ಇದು ಆಧ್ಯಾತ್ಮ ಶಕ್ತಿಯನ್ನು ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ. ಆತ್ಮಾವಲೋಕನಕಾರಿ ಕೂಡ. ಮೋಕ್ಷಕ್ಕೆ ಮಾರ್ಗಕ್ಕೆ ಸ್ವತಂತ್ರೆಯನ್ನು ನೀಡುವಂಥದ್ದು ವಿಭೂತಿ. ಋಣಾತ್ಮಕ ಶಕ್ತಿಗಳಿಂದ ದೂರ ಮಾಡುವಂಥದ್ದು. ಋಣಾತ್ಮಕ ಶಕ್ತಿಗಳಿಂದ ದೂರ ಮಾಡುವಂಥದ್ದು ಅಂದರೆ ನಾವು ನೋಡಿದ್ದೀವಿ ಎಲ್ಲೋ ಒಂದು ಕಡೆ ಈ ದೆವ್ವಾಗಿವ್ವ ಬಂದಾಗ ಕೂಡ ವಿಭೂತಿಯನ್ನು ಎರಚಿ ಅದರಲ್ಲಿರುವಂತಹ ನೆಗೆಟಿವಿಟಿಯನ್ನು ತೆಗೆಯುವಂಥದ್ದು. ಜೊತೆಗೆ ಔಷಧಕ್ಕಾದರೂ ಕೂಡ ಅದನ್ನು ಉಪಯೋಗಿಸ್ತಾರೆ. ಚರ್ಮದ ಕಾಯಿಲೆಗೆ ಉಪಯೋಗಿಸ್ತಾರೆ. ಮಾನಸಿಕ ತೊಂದರೆ ಇರಬೇಕಾದ್ರೂ ಕೂಡ ಅದನ್ನು ನೀರಿನಲ್ಲಿ ಬೆರೆಸಿ ಹಾಕ್ಕೊಳ್ತಾರೆ. ಗಾಯ ಆದರೂ ಕೂಡ ಅದಕ್ಕೆ ವಿಭೂತಿಯನ್ನು ಹಾಕ್ತಾರೆ. ಶಿವನಿಗೆ ಈ ವಿಭೂತಿ ಅನ್ನೋದು ಅತ್ಯಂತ ಪ್ರಿಯವಾದದ್ದು. ಇಲ್ಲಿ ವಿಭೂತಿಯ ಒಂದು ಇದನ್ನು ಏನದು ಗಟ್ಟೆಯನ್ನು ಎಸೆದಾಗ ಯಾಕೆ ಅವನಿಗೆ ನಿಜ ರೂಪ ಬಂದ್ಬಿಡ್ತು? ವಿಭೂತಿ ಸತ್ಯದ ಪ್ರತೀಕ ಆಗಿದ್ದಕ್ಕೋಸ್ಕರ. ಇನ್ನೊಂದೇನಂತಂದರೆ ಆ ಭಸ್ಮಗಳಲ್ಲಿ 3 ವಿಧ ಇದೆ ಅಂತ ಹೇಳ್ತಾರೆ. ಮಹಾಭಸ್ಮ ಅದು ಸ್ಮಶಾನದ್ದು ಅಂತ. ನಮ್ಮಲ್ಲಿ ಉಜ್ಜಯಿನಿ ಮಹಾಕಾಳೇಶ್ವರನಿಗೆ ಪ್ರತಿದಿನಾನು ಮಹಾಭಸ್ಮದಿಂದಲೇ ಅವನ ಒಂದು ಸೇವೆಯನ್ನು ಮಾಡುವಂಥದ್ದು. ಇನ್ನೊಂದು ಶಿವಲಿಂಗ ಭಸ್ಮ ಅಂತ ಹೇಳ್ತಾರೆ. ದೇವಾಲಯದಲ್ಲಿ ದೈವಿ ಶಕ್ತಿಯನ್ನು ಹೊಂದಿರುವಂತಹ ವಿಭೂತಿಯನ್ನು ಕೊಡುವಂಥದ್ದು. ಇನ್ನೊಂದು ಅಗ್ನಿಭಸ್ಮ ಅಂತ ಹೇಳ್ತಾರೆ. ಅಗ್ನಿಭಸ್ಮ ಅಂದರೆ ಹೋಮ ಹವನಗಳಲ್ಲಿ ಆದ ನಂತರ ನಾವು ಪಡೆಯುವಂಥದ್ದು. ಭಸ್ಮಾರಾಧನೆ ಶಿವನ ಪೂಜೆ. ಭಸ್ಮಾರಾಧನೆ ಅಂದ್ರೇ ಶಿವನ ಪೂಜೆ. ಭಸ್ಮ ತರ್ಪಣ ಅಂದರೆ ದೇವರಿಗೆ ಹೋಮ ಮಾಡುವಂಥದ್ದು. ಅನೇಕ ಪ್ರಯೋಜನಗಳು ಈ ಭಸ್ಮದಲ್ಲಿದೆ. ಹಾಗಾಗಿ ಆ ವಿಭೂತಿ ಸತ್ಯದ ಪ್ರತೀಕ ಅಂತ ಮತ್ತೊಮ್ಮೆ ಹೇಳ್ತಾ ಆ ಪರಮಶಿವನಾದ ವಿಷ್ಣು ತನ್ನ ರೂಪವನ್ನು ಯಾವ ರೀತಿ ಹೊರಗೆಳೆದಿದ್ದಾನೆ ಅದನ್ನು ಕವಿ ಯಾವ ರೀತಿ ವರ್ಣಿಸ್ತಾನೆ ಅಂತಂದರೆ, ಮೋಡದ ತೆರೆ ತೆರೆದ ಚಂದ್ರನಂತೆ. ಚಂದ್ರ ಇದ್ದಾಗ ಮೋಡದ ತೆರೆ ಬಂದಾಗ ಸ್ವಲ್ಪ ಕತ್ತಲಾಗತ್ತೆ, ನಂತರ ಆ ಬೆಳದಿಂಗಳು ಅನ್ನೋದು ಬಂತು. ಮೋಡದ ತೆರೆ ಶಿವನ ಒಂದು ವಟುವೇಷ. ಜೊತೆಗೆ ಕತ್ತಲು ಅಳಿದ ತರುಣ ರವಿಯಂತೆ. ಕತ್ತಲನ್ನು ಹೋಗಲಾಡಿಸಿ ಬೆಳಗ್ಗೆ ಆಗ್ತಾ ಇದ್ದಂಗೆ ನಮಗೆ ಸೂರ್ಯೋದಯದ ಬೆಳಕು ಯಾವ ರೀತಿ ಇರುತ್ತೆ, ಪ್ರಜ್ವಲಿಸ್ತಾ ಇರುತ್ತೆ. ಆ ರೀತಿ ಪ್ರಜ್ವಲಿಸುವಂತಹ ಒಂದು ಶಿವನ ರೂಪ
ಹೊರಹೊಮ್ಮಿತು. ಹೊಗೆ ತಗ್ಗಿದ ಬೆಂಕಿಯಂತೆ. ಹೊಗೆ ಇದ್ದಾಗ ಬೆಂಕಿ ಕಾಣಿಸೋದೇ ಇಲ್ಲ. ಯಾವಾಗ ಹೊಗೆ ಕಡಿಮೆ ಆಗುತ್ತೆ ಅದರ ಜ್ವಾಲೆಯ ಒಂದು ಶಕ್ತಿ ಜಾಸ್ತಿ ಆಗುತ್ತೆ. ವಟುವೇಷ ತೊಲಗಿ ಶಂಭು ಬೆಳಗುತ್ತಿದ್ದನು. ಪರಶಿವನ ಸಾಕ್ಷಾತ್ಕಾರ ಆ ಪಾರ್ವತಿಗೆ ಆಯಿತು. ಜಡೆಮುಡಿ ಸರಿದುದು ಪುಸಿವೇಷದ ತೆರೆ. ಜಡೆಮುಡಿ ಪಂಚಮುಖ ಸೂಡಿದ ಇದು ನೆಕ್ಸ್ಟ್ ಅಷ್ಟು ಅದನ್ನು ಹೇಳ್ಬೇಕು ಇವಾಗ. ಹೇಳ್ತೀನಿ. ಇಲ್ಲಿ ಆ ಶಿವನ ಒಂದು ವರ್ಣನೆ ಏನು ಹೇಳ್ತಾರೆ ಅಂದರೆ, ಅವನಲ್ಲಿ ಜಡೆಮುಡಿ ಇದೆ, ಪಂಚಮುಖಿಯಾಗಿದ್ದಾನೆ. ಪಂಚಮುಖಿ ಅಂತಂದರೆ ನಾನು ಈಗಾಗಲೇ ಹೇಳಿದೆ, ಸದ್ಯೋಜಾತ ವಾಮದೇವ ಅಂತನ್ಬಿಟ್ಟು. ಆಮೇಲೆ ಸೂಡಿದ ಚಂದ್ರಕಳೆ, ಮೌಳಿಯಲ್ಲಿ ಚಂದ್ರನನ್ನು ಹೊಂದಿದ್ದಾನೆ. ಅದರ ಪ್ರಕಾಶ ಅವನ ಮುಖದ ಮೇಲೆ, ಜೊತೆಗೆ ಎಲ್ಲ ಕಡೆಯೂ ಚಂದ್ರನ ಪ್ರಕಾಶ ಹೊಳ್ತಾ ಇದೆ. ದಶಭುಜ ಅಂದರೆ ದಶಾವತಾರದ ಒಂದು ಪ್ರತೀಕ ಅಂತ. ತ್ರಿನೇತ್ರ, 3 ಕಣ್ಣುಗಳನ್ನು ಉಳ್ಳಂಥವನು. ಭಸ್ಮ ಲೇಪಿಸಿದ ಒಡಲು, ಅವನ ಒಡಲೆಲ್ಲನೂ ಭಸ್ಮಾಲಂಕಾರ ಭೂಷಿತನೇ ಆಗಿರ್ತಾನೆ. ಜೊತೆಗೆ ಹುಲಿಯ ತೊಗಳೆಗಳಿಂದ ಆ ಶಂಕರನು ಬೆಳಗುತ್ತಿದ್ದನು. ಈ ಎಲ್ಲ ಅಲಂಕಾರಗಳಿಂದ ಶಂಕರ ಬೆಳಗ್ತಾ ಇದ್ದ ಅಂತ ಹೇಳಿದು ಆ ಕಡೆಯಲ್ಲಿ ಯಾವ ರೀತಿ ಇವರ ಈ ಒಂದು ವಿಭೂತಿಯ ಗಡ್ಡೆ ಇವರ ವಿವಾಹಕ್ಕೆ ಯಾವ ಸಂಕೇತವನ್ನು ಕೊಡ್ತು ಅನ್ನೋದನ್ನ ಈ ಪದ್ಯದಲ್ಲಿ ನೋಡೋಣ. ಸರಿದುದು ಪುಸಿವೇಷದ ತೆರೆ, ಸುರಿದುದು ಕೈ ನೀರ ತೆರದೆ ಪೂವಳೆ. ಸರಿದುದು ಪುಸಿವೇಷದ ತೆರೆ, ಸುರಿದುದು ಕೈ ನೀರ ತೆರದೆ ಪೂವಳೆ. ಸರಿಸಂಬರಿದುದು ಜೀರಿಗೆ ಬೆಲ್ಲದ ಪರಿಯಿಂ, ಮುಳಿದಿಟ್ಟ ಭಸಿತಮ್ಮದೇ ಮದುವೆಯವೋಲ್. ಜೀರಿಗೆ ಬೆಲ್ಲದ ಪರಿಯಿಂ ಭಸಿತಮಂ ಸರಿಸಂಬರಿದುದು. ಆ ಹುಸಿವೇಷದ ತೆರೆ ಸರಿದಿದೆ. ಧಾರೆಯಂತೆ ಆ ಸುರಿದ ಹೂವಿನ ಮಳೆ, ಕೋಪದಿಂದ ಎಸೆದ ಭಸ್ಮವೇ ಏನಾಯಿತು, ಮದುವೆನಲ್ಲಿ ಎರಚುವ ಜೀರಿಗೆ ಬೆಲ್ಲ ಆಯಿತು. ಆ ಸನ್ನಿವೇಶ ಆ ಶಿವಶಿವಯರ ಮದುವೆಯ ಸಂಕೇತವಾಯಿತು. ಮದುವೆಯ ಸಂಕೇತವಾಯಿತು ಅಷ್ಟೇ. ಮದುವೆ ಇನ್ನೂ ಆಗಿಲ್ಲ. ಇಲ್ಲಿಗೆ ನವಮಾಶ್ವಾಸದ ಒಂದು ಸಂಪೂರ್ಣ ಆಗಿದೆ. ಇನ್ನು ದಶಮಾಶ್ವಾಸಕ್ಕೆ ನಾವು ಆ ಶಿವಶಿವೆಯರ ಮದುವೆಯ ವರ್ಣನೆಯನ್ನು ಹೇಳ್ತೀವಿ. ಮದುವೆಯ ವರ್ಣನೆ ಪರಮೇಶ್ವರನ ಗಿರಿಜಾ ಕಲ್ಯಾಣದ ವರ್ಣನೆ ಯಾವ ರೀತಿ ಇದೆ ಅಂತ ನಾವು ನೋಡ್ಕೊಂಡು ಹೋಗೋಣ. ಆಗಳ್ ಹಂಪೆಯ ವಿರೂಪಾಕ್ಷನ್ ಕಂಡು ಅಗಸುತೆ ಬೆರಗಾಗುತೆ, ಸರಿವರಿಸಿಕೊಳ್ಳುತ್ತೆ ವಲ್ಕಲವಸನ ಭೋಗಮಂ ಅತಿ ಲಜ್ಜಿತೆ. ತಲೆವಾಗಿದಳು ಅನುರಾಗವೇರಿ ಪುಳುಕಿಸುತ್ತಿದ್ದಳು. ಅವಲೋಕನದಿಂ ಸೆಳೆದಳು ಶಿವನಂ ಮನದಿಂದ ತೆಗೆದಳು. ಅಪ್ಪಿದಳು ಅತ್ಯುತ್ಸವದಿಂ ಚಿತ್ತದೊಳ್ ಎಳಸುತೆ ತವ ಕಮ್ಮಿಗೆ ಚುಂಬಿಸಿದಳು ಅಹಂಕಾರದೊಳಂ. ಆ ಸಮಯದೊಳ್ ಹೇಳ್ತೀನಿ. ಅಂತುಂ ಕೈಯಂ ಪಿಡಿದು ಗಿರಿಸುತ್ತೆ ಅಳ್ಕಣಿಂ ನಡೆಯತ
ಎನ್ನನು ಆದರದೊಳಗೆ ಬೇಡಿ ಮೂರ್ಜಿತ ವಿವಾಹಮಂ ಅದಚ್ಚರಿಯಪ್ಪ ಮಾಳ್ಕೆಯಂ ಕರುಣಿಪುದು ಎಂದುದಂ ಸಲಿಸವೇಳ್ಪುದು ಬೇಳ್ಪೆನಿದಂ ಸದಾ ಶಿವ ಬೇಳ್ಪೆನಿದಂ ಸದಾ ಶಿವ. ಕವಿ ಹೇಳ್ತಾನೆ, ಗಿರಿಜೆಯ ವಲ್ಲಭನು ಸಕಲ ಶಾಸ್ತ್ರ ದುರ್ಲಭನು ಭಕ್ತರಿಗೆ ಸುಲಭನೂ ಆದಂತಹ ಕರುಣೆಯ ನೆಲೆಯಾದಂತಹ ಪರಶಿವನ ಕೃಪೆ ನಮಗೆ ಸದ್ಭಕ್ತಿಯನ್ನು ಯಾವಾಗಲೂ ಕೊಡಲಿ. ಯಾಕೆಂದರೆ ಇದು ಗಿರಿಜಾ ಕಲ್ಯಾಣದ ಕಥಾಭಾಗ. ಶಿವನ ನಿಜ ಸ್ವರೂಪವನ್ನು ಕಂಡಂತಹ ಪಾರ್ವತಿ ಬೆರಗಾಗೋದು. ಒಂದು ಕಡೆ ಆಶ್ಚರ್ಯ, ಇನ್ನೊಂದು ಕಡೆ ಸಂತೋಷ. ಪ್ರಕೃತಿ ಪುರುಷರ ಸಮ್ಮಿಲನ. ಆ ಮೈಮೇಲಿನ ನಾರು ಮಡಿಯನ್ನು ಸರಿಪಡಿಸಿಕೊಂಡು ಯಾವಾಗಲೂ ಅಷ್ಟೇ ಪ್ರೀತಿಸೋ ವ್ಯಕ್ತಿ ಹಠಾತ್ತಾಗಿ ನಮ್ಮ ಕಣ್ಣ ಮುಂದೆ ನಿಂತಾಗ ನಮ್ಮ ಬಗ್ಗೆ ನಾವು ಫಸ್ಟು ಅಂದ್ಕೊತೀವಿ, ಅಯ್ಯೋ ನಾವು ಹೇಗೋ ಇದ್ವಿ. ಅವಳಿಗೆ ನಾಚಿಕೆನೂ ಆಯಿತು, ಆಶ್ಚರ್ಯನೂ ಆಯಿತು, ಸಂತೋಷನೂ ಆಯಿತು, ಮೈಯಲ್ಲಿ ಒಂದು ರೀತಿಯಾದಂತಹ ಪುಳಕವೂ ಆಯಿತು. ನಾರುಮಡಿಯನ್ನು ಸರಿಪಡಿಸಿಕೊಂಡು ಹೇಳಿ ಕೇಳಿ ಯೌವನದಲ್ಲಿ ಇರುವಂತಹ ತರುಣಿ, ಪ್ರೀತಿಸಿದ ವ್ಯಕ್ತಿ ಮುಂದೆ ನಿಂತಿದ್ದಾನೆ, ಆಗುವಂತಹ ಸಹಜ ಗುಣ. ನಾಚಿಕೆಯಿಂದ ತಲೆವಾಗಿದ್ದಾಳೆ. ಅನುರಾಗದ ಅತಿಶಯ, ಪ್ರೀತಿ ಉಕ್ಕಿ ಬಂತು. ಯಾಕೆ ಅಂದರೆ ಮಾಡಿರೋ ತಪಸ್ಸೇನು ಕಡಿಮೆನ ಅವಳು. ಅವನನ್ನೇ ಯಾವಾಗ ಕಂಡೇನು ಅಂತಲೇ ತಪಸ್ಸು ಮಾಡಿದಂಥವಳು. ಯಾವಾಗ ಅವರ ದರ್ಶನ ಆಯಿತು, ಹಾಗೆ ಅವಳನ್ನು ಅನುರಾಗದಿಂದ ಪುಳಕಿತಳಾಗಿ ಕೇವಲ ಆ ಕಣ್ಣಿಗೆ ಕಣ್ಣಿನ ನೋಟವನ್ನು ಇಟ್ಟು ಪ್ರೀತಿಯಿಂದ ಅವನ ಮನಸ್ಸನ್ನು ಆಕರ್ಷಿಸಿದ್ದಾಳೆ. ಹಾಗೆ ಮನಸ್ಸಿನಲ್ಲೇ ಅವನನ್ನು ಆಲಂಗಿಸಿದ್ದಾಳೆ. ಆಲಂಗಿಸಿದ್ದಲ್ಲದೇ ಅಲ್ಲ, ಇನ್ನೂ ಪ್ರೀತಿಯ ಚುಂಬಕವನ್ನು ಕೂಡ ಅವಳು ಮನಸ್ಸಿನಲ್ಲೇ ನೀಡಿದ್ದಾಳೆ. ಈ ಒಂದು ಸಂದರ್ಭದಲ್ಲಿ ಅಭಿಮಾನದಿಂದ ಮನಸ್ಸಿನಲ್ಲೇ ಮುತ್ತಿಟ್ಟಿದ್ದಾಳೆ. ಚಿತ್ತದಲ್ಲಿ ಅವನನ್ನು ಬಯಸಿ ಅಭಿಮಾನದಿಂದ ಮುತ್ತಿಟ್ಟಳು. ನಾವು ಇವತ್ತಿನ ಕಾಲದ ಒಂದು ವರ್ಣನೆಗೆ ನೋಡಿದ್ರೆ, ಇವತ್ತಿನ ಮದುವೆಗಳು, ಪ್ರೀ ವೆಡ್ಡಿಂಗ್ ಶೂಟಿಂಗ್ಗಳಿಗೆ ನೋಡಿದಾಗ ನಾವು ಗಿರಿಜಾ ಕಲ್ಯಾಣದಂತಹ ಒಂದು ಕಲ್ಯಾಣದ ಕಥಾಭಾಗವನ್ನು ನೋಡಿದ್ರೆ ನಾವು ಹೇಗಿದ್ದವರು, ನಮ್ಮ ಪರಂಪರೆ ಎಂಥದ್ದು, ಈಗ ಏನಾಗಿದ್ದೀವಿ, ಇದನ್ನು ನಾವು ಹೋಲಿಸ್ಕೊಳ್ಬೇಕಾಗತ್ತೆ. ಯಾವ ಕಡೆ ನಾವು ನಡೀತಾ ಇದ್ದೀವಿ ಅಂತ. ಇದು ಕಥಾಭಾಗ ದೊಡ್ಡದಿರೋದ್ರಿಂದ ನಾನು ಅದನ್ನೆಲ್ಲ ಹೇಳೋಕ್ಕೋಗಲ್ಲ. ಸಮಸ್ತ ದೇವತೆಗಳಿಂದ ವಂದಿಸಲ್ಪಡುವಂತಹ ಪಾದ ಪಂಕಜವುಳ್ಳ ಪರಮೇಶ್ವರನು ಚಂದ್ರನನ್ನೂ ಹೀಗೆಳುವ. ಅವಳ ಮುಖ ಚಂದ್ರನ ಒಂದು ಕಾಂತಿಗಿಂತಲೂ ಹೆಚ್ಚಾಗಿರುತ್ತೆ. ನಿರ್ಮಲವಾದ ಮುಖಕಮಲವನ್ನು ಅವನು ಕೂಡ ಅತ್ಯಾಸೆಯಿಂದ ತವಕಿಸುತ್ತಿರುವಂತಹ ಆಕೆಯ ಕಡೆಗಣ್ಣ ನೋಟವನ್ನು, ಉನ್ನತ ಪೀನಸ್ತನ ಮಂಡಳವನ್ನು, ಅಂದರೆ ಅವಳ ಒಂದು ಅಂಗಾಂಗಗಳನ್ನೆಲ್ಲ ಓರೆ ಕಣ್ಣಿನಿಂದ ಅವನು ಸುಂದರಾನನ. ಎಲ್ಲದಕ್ಕೂ ಶಿವ ಏನು ಯಾವಾಗಲೂ ಕೋಪನೇ ಮಾಡ್ಕೊಂಡಿಲ್ಲ. ಅರ್ಧನಾರೀಶ್ವರ, ತನ್ನೊಳಗೆ ತನ್ನ ಹೆಂಡತಿಯನ್ನು ಸೇರಿಸ್ಕೊಂಡಿರುವಂಥದ್ದು. ಶಿವನ ಒಂದು ಕುಟುಂಬದ ವರ್ಣನೆ. ಅದಕ್ಕೆ ಮನೆಯಲ್ಲಿ ಶಿವನ ಒಂದು ಕುಟುಂಬದ ಒಂದು ಫೋಟೋನ ನಾವು ಯಾಕೆ ಹಾಕ್ತೀವಿ ಅಂದರೆ, ಕುಟುಂಬ ಅಂದರೆ ಶಿವನ ಕುಟುಂಬದ ಥರನೇ ಇರಬೇಕು ಅಂತ. ಅದರ ವರ್ಣನೆ ಮುಂದೆ ಮಾಡೋಣ. ಇಲ್ಲಿ ಅವಳನ್ನು ನೋಡ್ತಾ ತಡೆಯೋದಕ್ಕಾಗಲೇ ಇಲ್ಲ. ಅವಳ ಕೈಯನ್ನು ಹಾಗೆ ಪುಣ್ಯ ಹಸ್ತವನ್ನು ಹಿಡ್ಕೊಂಡೇ ಬಿಟ್ಟ. ಯಾವಾಗ ಕೈ ಹಿಡ್ಕೊಂಡಿದ್ದೆ, ಆಯ್ತಲ್ಲ, ನಾನು ಬಂದಿದ್ದಾಯಿತು, ನೀನು ನನ್ನ ತಪಸ್ಸು ಮಾಡಿದ್ದಾಯಿತು, ನಡಿ ಹೋಗೋಣ, ಹೇ ಅಗಜೆ ನಡಿ, ಮೇರು ಪರ್ವತದ ನಮ್ಮ ನಿವಾಸಕ್ಕೆ ಆನಂದದಿಂದ ಹೋಗೋಣ ಅಂತ ಹೇಳ್ತಾನೆ. ಆವಾಗ ಸಂಸ್ಕಾರವಾದ ಪಾರ್ವತಿ ಏನು ಹೇಳ್ತಾಳೆ ಅಂದರೆ, ಸ್ವಾಮಿ ದಯಮಾಡಿ ನಮ್ಮ ತಂದೆ ಹಿಮವಂತನಲ್ಲಿ ನನ್ನನ್ನು ನೀವು ಆದರದಿಂದ ಯಾಚಿಸಿ. ಈ ವಿಷಯಕ್ಕೆ ನಾನು ಹೇಳಿದ್ದು. ಹೆಣ್ಣುಮಕ್ಕಳು ಪ್ರೀತಿಸಿರ್ತಾರೆ, ಪ್ರೀತಿಸಿ ಅಪ್ಪ ಅಮ್ಮನಿಗೂ ಗೊತ್ತಿಲ್ದಿರ ಎಲ್ಲೋ ಒಂದು ಕಡೆ ರಿಜಿಸ್ಟ್ರ್ ಮ್ಯಾರೇಜ್ ಮಾಡ್ಕೊಂಬಿಟ್ಟಿರ್ತಾರೆ. ಆಮೇಲೆ ಹೇಳ್ತಾರೆ ಮದುವೆ ಆಗೈತೆ. ಇವಾಗಾದರೂ ಮದುವೆ ಆದರೆ ಹೇಳಿದ್ರೆ ಪರವಾಗಿಲ್ಲ, ಮಗು ಆದಮೇಲೆ ಭಾರತಕ್ಕೆ ಬಂದಾಗ ಗೊತ್ತಾಗುತ್ತೆ ಅಲ್ಲಿ ಒಂದು ಕುಟುಂಬ ಇದೆ ಅಂತ. ಇವಳು ಶಿವನನ್ನೇ ವರಿಸಿದ್ಲು ಅಂದರೆ ಯಾರೂ ಏನೂ ಅವಳನ್ನು ಕೇಳ್ತಾ ಇರಲಿಲ್ಲ, ಮದುವೆ ಆಗಿ ಹೋಗ್ಬೋದಾಗಿತ್ತು.
ಆದರೆ ಅವಳು ಮಾನವ ಸ್ವರೂಪಿಯಾಗಿ ಮಾನವರಾಗಿ ನಾವು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದಕ್ಕೆ ಇವಳ ಒಂದು ಉದಾಹರಣೆಯನ್ನು ನಾವು ನೋಡ್ತೀವಿ. ನಮ್ಮ ತಂದೆಯ ಹತ್ರ ಬಂದು ನೀವು ನನ್ನನ್ನು ಯಾಚಿಸಿ ದಯಮಾಡಿ ನನ್ನನ್ನು ಆದರದಿಂದ ಅಂದರೆ ಗೌರವಗಳಿಂದ ನನ್ನನ್ನು ಯಾಚಿಸಿ ವಿದ್ಯುಕ್ತವಾಗಿ ವಿದ್ಯುಕ್ತವಾಗಿ ವಿವಾಹವಾಗಬೇಕು ಅಂತ ಬೇಡುವೆನು, ಅದನ್ನು ಕೃಪೆಯಿಂದ ನೆರವೇರಿಸಿಕೊಡ್ಬೇಕು ಅಂತ ಹೇಳ್ತಾಳೆ. ಆಗ ಗಜನುಡಿಯೇ ಮಹಿಮಾವೃಂದನ್ ಒಡಂಬಡುತೆ ಸುಖದೊಳಿರ್ಪ ಅವಸರದೊಳ್ ಬಂದುರತಿ ಮುಕುಳಿತಾನನೆ ನಿಂದು ಉಮ್ಮಳದಿಂದೆ ಮುಂದೆ ಮೈ ಕೆರ್ದಳ್ ರತಿ ಮೈ ಕಿರ್ದೊಡೆ ಪಾರ್ವತಿ ಭಿನ್ನೈಸಿದಳ್ ಅಧೀಶ ಕೇಳಿ ಈ ಲಲನಾಪತಿಯಪ್ಪ ಕಾಮನಂ ಪಶುಪತಿ ನಿಮ್ಮಿಂ ಪಡೆದು ಕೊಡುವೆನೆಂದು ಶಂಕರಂ ಗಿರಿತನಯ ಮಧುರಾಸ್ಯಮಂ ನಿರೀಕ್ಷಿಸಿ ನಗುತು ನೆನೆದಾಗಳ್ ಈ ರತಿ ನೆನೆದಾಗಳ್ ಕಾಮನು ಅನಂಗನಾಗಿ ಕೊಡುತ್ತಿರ್ಕೆ ರತಿಗೆ ಸುಖ ಸಂಪದಮಂ ಎಂದು ಪಾರ್ವತಿಯೊಡನೆ ನುಡಿಯುತ್ತು ರತಿಗೆ ಕಾಮನಂ ಸಂಕಲ್ಪ ಜನ್ಮಂ ಮಾಡಿ. ಮೊದಲನೇ ಬೇಡಿಕೆ ಇಟ್ಬಿಟ್ಲು. ಪ್ರೀತಿಸಿದ ವ್ಯಕ್ತಿ ಪಕ್ಕದಲ್ಲಿ ಬಂದಿದ್ದ ತಕ್ಷಣ ಪಾರ್ವತಿ ಹೇಳ್ತಾಳೆ, ನನ್ನ ಮದುವೆಗೆ ಯಾಚಿಸೋದು ಒಂದು, ಇದೇ ಒಂದು ಅವಕಾಶ. ಅಲ್ಲಿ ರತಿನೂ ಬಂದ್ಬಿಟ್ಟಿರ್ತಾಳೆ. ಆಗ ಪರಶಿವನಿಗೆ ಪಾರ್ವತಿ ಹೇಳ್ತಾಳೆ, ನೋಡಿ ನೀವು ಮನ್ಮಥ ಇವಳ ಗಂಡನನ್ನು ನೀವು ಭಸ್ಮ ಮಾಡಿಬಿಟ್ಟಿದ್ದೀರಾ. ಇವಳಿಗೆ ನಾನು ನನ್ನ ತಪಸ್ಸಿಗೆ ಹೋದಾಗ ಅವಳಿಗೆ ಒಂದು ಮಾತು ಕೊಟ್ಟಿದ್ದೆ ನಾನು, ನನಗೆ ಯಾವಾಗ ಪರಶಿವನ ಸಾಕ್ಷಾತ್ಕಾರ ಆಗುತ್ತೆ ಪರಶಿವನಲ್ಲಿ ನಾನು ಬೇಡಿಕೊಂಡು ನಿನ್ನ ಪತಿಗೆ ಜೀವದಾನವನ್ನು ಮಾಡಿಸ್ತೀನಿ ಅಂತ. ಆ ಒಂದು ಬೇಡಿಕೆನ ನೀವು ಈಡೇರಿಸ್ಕೊಡ್ತೀರಾ ಪ್ಲೀಸ್ ಅಂತ ಕೇಳ್ತಾರೆ.